ಮೊದಲಿಗೆ ಪವನ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ನಿಮಗೆ ತುಂಬ ಒಳ್ಳೇದು ಮಾಡಲಿ. ಅದರ ಜೊತೆಗೆ ರಾಜ್ಯ ರಾಜಕಾರಣದ ಹೊಸ ದಿಕ್ಕು ಬದಲಿಸುವಂಥ ಸಮಾಚಾರ ನೀವು ಯಾವಾಗ ಕೊಡ್ತಾ ಇರ್ತೀರಿ. ಇವತ್ತೇನು ಸಮಾಚಾರ? ರಾಜಣ್ಣ ಪುತ್ರ ಅಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ ತಕ್ಷಣ JDS ಸೇರ್ಪಡೆ ಆಗ್ಬಿಡ್ತಾರೆ ಅನ್ನೋ ಆಲೋಚನೆಗೆ ಇಂಬು ಕೊಡುವಂತೆ ಯಾವ ಬೆಳವಣಿಗೆ ಕಾಣ್ತು ನಿಮಗೆ? ರಾಘವ್, ಮೊದಲನೇದಾಗಿ ನಾಡಿನ ಸಮಸ್ತ ಜನರಿಗೆ ಮತ್ತು ನಿಮಗೂ ಲಕ್ಷ್ಮಿ ಅವ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಏನಂದರೆ ರಾಜಣ್ಣವರು ಮಗ ಭೇಟಿ ಮಾಡಿರೋದು ವಿಶೇಷ ಅನಿಸುತ್ತೆ. ಯಾಕೆಂದರೆ 2004 ಬಳಿಕ 2006 ಬಳಿಕ ಮೊದಲ ಬಾರಿಗೆ ರಾಜೇಂದ್ರ ರಾಜಣ್ಣ ಅಥವಾ ರಾಜಣ್ಣ ಆಗಿರ್ಬೋದು ದೇವೇಗೌಡರನ್ನ ನೋಡ್ತಾ ಇರೋದು. 2009 ವಿಚಾರಣೆ ಯಾಕೆ ರಾಜೇಂದ್ರ ಈ ಏಕಾಏಕಿ ದೇವೇಗೌಡರು ಮನೆಗೆ ಹೋದ್ರು ನೋಡಿ. ಮೊನ್ನೆ ಚೆನ್ನಮ್ಮವರು ನಿಧನ ಮೂಮೆಂಟಲ್ಲಿ ರಾಜಣ್ಣವರು ಹೋಗಿ ನೋಡ್ಕೊಂಡು ಬಂದರು. ಇವತ್ತು ಮಗ ಹೋಗಿದ್ದಾರೆ. ವಿಷಯ ಇಲ್ಲಿವರೆಗೂ ಹೋಗಿರಲಿಲ್ಲ. ಒಂದ್ಸಾರಿ ನಿಮಗೆ ಗೊತ್ತಿರಬೇಕು, 2023 ಚುನಾವಣೆ ಪೂರ್ವ ಭಾಗದಲ್ಲಿ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಅವರು ದೇವೇಗೌಡರನ್ನ ಒಂದು ಮಾತನ್ನು ಹೀಯಾಳಿಸಿದ್ರು ಅಂತ ಒಂದು ಸುದ್ದಿ ಆಯಿತು, ದೊಡ್ಡ ಮಟ್ಟದ ಸುದ್ದಿ ಆಯಿತು. ಆದರೆ ಅವತ್ತೂ ಕೂಡ ಹೋಗಿರಲಿಲ್ಲ ರಾಜಣ್ಣವರು. ಯಾಕೆಂದರೆ ನನ್ನ ರಾಜಕೀಯ ವೈರಿ ಅವರು JDSನವರು. ಹಾಗಾಗಿ ನಾನು ಅವ್ರ ಮನೆಗೆ ಹೋಗಲ್ಲ ಅಂತಿದ್ದವರು ಇವತ್ತು ಏಕಾಏಕಿ ಮಗನ ಕಳಿಸಿದ್ದಾರೆ. ಅವರು ಹೋಗಿದ್ದಾರೆ, ಹಿಂದೆ ಹೋಗಿದ್ದಾರೆ. ಯಾರು ಚೆನ್ನಮ್ಮವ್ರು ತೀರ್ಕೊಂಡಾಗ ಹೋಗಿ ನೋಡ್ಕೊಂಬಂದ್ರು, ಇವ್ರಿಗೆ ಮಗ ಹೋಗಿದ್ದಾರೆ. ಇದು ಸುಮ್ಮನೆ ಆಗಲ್ಲ. ರಾಜಕಾರಣದಲ್ಲಿ ಯಾವುದು ಕೂಡ ಅನಿಶ್ಚಿತತೆಯ ಪದ ಇಲ್ಲ, ಅದು ಸಕ್ರಿಯವೇ ಇರುತ್ತೆ ಅದು. ಹೀಗಾಗಿ ಮುಂದಿನ ರಾಜಕೀಯ ಭವಿಷ್ಯ ಸಹಜವಾಗಿ ಇಲ್ಲಿ ಸಿದ್ದರಾಮಯ್ಯನವ್ರು ಫಾಲೋಯರ್ ಆಗಿದ್ರು. ಅವರಿಗೆ ಒಂದು ಕಡೆಗಣನೆ ಶುರುವಾಗಿತ್ತು. ಅಂದರೆ ಅವ್ರನ್ನ ಇದರಿಂದ ಸಂಪುಟದಿಂದ ವಜಾ ಮಾಡಿದರು. ಹೀಗಾಗಿ ಆ ಸಿಟ್ಟು ಅವರಲ್ಲಿದೆ. ಆ ಸಿಟ್ಟಿದ್ದ ಕಾರಣವಾಗಿ ಮತ್ತು ಈಗ ಸಿದ್ದರಾಮಯ್ಯ ತೆರೆಮರೆಗೆ ಅವರೊಂದು ಮಾತು ಕ್ಲಿಯರ್ ಹೇಳ್ತಾ ಇದ್ರು, ನಾನು ಸಿದ್ದರಾಮಯ್ಯ ಇರೋ ತನಕ ರಾಜಕಾರಣದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಇರ್ತೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಈಗ ಅದನ್ನು ಮುಂದುವರಿಸ್ತಾ ಅಂದರೆ ಇವರು ಸಿದ್ದರಾಮಯ್ಯನವರು ತೆರೆಮರೆಗೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ನಿಲ್ಲಲ್ಲ, ಯಾವುದೇ ಅಧಿಕಾರ ಸಿಗಲ್ಲ. ಹಾಗಾಗಿ ರಾಜಕಾರಣವನ್ನು ಬದಲಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಮತ್ತು 2019 ವಿಚಾರವನ್ನು ನಾವು ನೆನಪಿಸ್ಕೊಳ್ಳೇಬೇಕು ನೋಡಿ. ಅವತ್ತಿಗೆ DCM ಆಗಿದ್ದವರು ಪರಮೇಶ್ವರ್, ಇದೇ ಪರಮೇಶ್ವರ್, ಮತ್ತು ಮಿನಿಸ್ಟರ್ ಆಗಿದ್ದವರು ವಾಸು. ಈ ಇಬ್ಬರು ಸಹ ತುಮಕೂರಿಗೆ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ನಿಂತ್ಕೋಬೇಕು ಅಂತೇಳಿ TB ಜಯಚಂದ್ರ ಆದಿಯಾಗಿ ದೇವೇಗೌಡರನ್ನು ತುಮಕೂರಲ್ಲಿ ನಿಲ್ಲಿಸ್ತಾರೆ. ಮತ್ತು ದೊಡ್ಡ ಕಾಂಬಿನೇಷನ್ ಇರೋವಂಥ ಇದರಲ್ಲಿ ಮತ್ತು ತನ್ನದೇ ಆದ ಹಿಡಿತ, ಒಕ್ಕಲಿಗ ಸಮುದಾಯದ ಒಂದು ಒಕ್ಕಲಿಗ ಮತ್ತು ಕುಂಚಿಟಿಗ ಮತದಾರರ ಹಿಡಿತವನ್ನು ಇಟ್ಕೊಂಡಿದ್ದಂಥ ದೇವೇಗೌಡರು ತುಮಕೂರಲ್ಲಿ ಸೋಲೋದು ಅಂದರೆ ಏನು ಕಮ್ಮಿ ಮಾತಾದು. ಅಂಥ ವಿಚಾರದಲ್ಲಿ ದೇವೇಗೌಡರು ವಿರುದ್ಧ ರಾಜಕಾರಣ ಮಾಡ್ತಾರೆ. ಅಂದರೆ ಕ್ಯಾತ್ಸಂದ್ರದಲ್ಲಿ ಪ್ರಚಾರ ಮಾಡ್ತಾರೆ, ನನ್ನ ಮನೆ ಮುಂದೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅಯ್ಯ ಒಬ್ಬ ಇವನಿದ್ದಾನೆ, ನನ್ನ ಶಿಷ್ಯನೇ ಅವನು, ಬಂದು ನಾನು ಅವನನ್ನು ಮಾತಾಡಿಸ್ಬೇಕು ಅನ್ನೋದೊಂದು ದೇವೇಗೌಡರಿಗೂ ಇಲ್ಲ, ಅಥವಾ ಅವ್ರ ಜೊತೆಗಿದ್ದವರು. ಅವತ್ತಿಗೆ ಪರಮೇಶ್ವರ್ನ 0 ಟ್ರಾಫಿಕ್ ಅಂತ ಜರಿತಿದ್ದಂಥವ್ರು. ಅಷ್ಟು ಸಿಟ್ಟಿತ್ತು ಅವ್ರ ಮೇಲೆ. ನನ್ನ ಮನೆಗೆ ಕರ್ಕೊಬರ್ಲಿಲ್ಲ, ನಾನು ಅವ್ರ ಗಡಿಲೇ ಬೆಳೆದವನು. 2004ರಲ್ಲಿ ನನಗೆ ರಾಜಕೀಯ ತಿರುವು ಕೊಟ್ಟವರು. ಅಂಥವ್ರು ಬರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಸೋಲಿಸ್ಬಿಡ್ತಾರೆ. ಈಗ ಎಲ್ಲ ಈ ಪೊಲಿಟಿಕಲ್ ಹಿಸ್ಟ್ರಿ ನಡುವೆ ಸದ್ಯಕ್ಕೆ ಒನ್ ವರ್ಡ್ ಆನ್ಸರ್ ಫ್ರಮ್ ಯು. ಸೇರ್ಪಡೆ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಅಂತ ಅನ್ಸುತ್ತಾ? ನೀವು ಕೂಡ ಅದೇ ಭಾಗದವರು, ಹಾಗಾಗಿ ನಿಮಗೆ ಅಲ್ಲಿಯ ಒಂದು ರಾಜಕೀಯದ ನಾಡಿ ಮಿಡಿತ ಗೊತ್ತಾಗಿರುತ್ತೆ. ಸೇರ್ಬೋದಾ ಅನ್ನೋ ಭಾವನೆ ಏನಾದರೂ ಇದೆ ಅಂತ ಅನ್ಸುತ್ತಾ? ರಾಘವ್, 1973ರಿಂದ ಕಾಂಗ್ರೆಸ್ನಲ್ಲಿರೋದು ರಾಜಣ್ಣ. 2004ರಲ್ಲಿ ಟಿಕೆಟ್ ಸಿಗಲಿಲ್ಲ, JDSಗೆ ಹೋಗಿ ಟಿಕೆಟ್ ತಗೊಂಡು ಬೆಳ್ಳಾವಿಲಿ ಗೆದ್ರು. ಈಗ ಮುಂದೂ ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಹೌದು, ಇಲ್ಲ ಹೋಗಿ ಸೇರ್ಲೂಬಹುದು, ಸೇರ್ದೇನೂ ಇರ್ಬೋದು. ಅದು ರಾಜಕಾರಣದ ವಿಚಾರ. ಕುತೂಹಲ ಅಂತೂ ಮೂಡಿಸಿದೆ, ಅಷ್ಟು ಮಾತ್ರ. ಥ್ಯಾಂಕ್ಸ್ ಫಾರ್ ನೈಸ್ ಅನಾಲಿಸಿಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಪವನ್ ಕೆ ಲಕ್ಷ್ಮೀಕಾಂತ್, ನಮ್ಮ ಇನ್ಪುಟ್ ಎಡಿಟರ್. ಬಹಳ ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ರಾಜಕೀಯ ಅಂದರೆ ಅವ್ರಿಗೂ ಕೂಡ ಇಷ್ಟ. ಹಾಗಾಗಿ ಸ್ವಲ್ಪ ಕೇಳಿದರೆ ಸಾಕು, ಅದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಾಗಲಿ ನಮ್ಮ ರಾಜ್ಯದ ಜನತೆಗೆ ಒಂದು ತಿಳಿಸುವಂಥ ಒಂದು ಉತ್ಸಾಹ ಅವರಿಗೆ. ಥ್ಯಾಂಕ್ ಯು ಎನಿವೇ, ಥ್ಯಾಂಕ್ಸ್ ಲಾಟ್.